ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತು ಇದನ್ನು ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನು ಕಟ್ಟಿದ ಮೇಲೆ ಮಿರಾಕಲ್ ಅಂತಲೇ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನು ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯದು ಕಾಣ್ತಾರೆ, ಇವ್ರು ಹೇಳ್ತಾರೆ ಅಂತ ಮನಸ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನು ಕೂಡ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ. ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಒಳ್ಳೊಳ್ಳೆ ಕಮೆಂಟ್ನ ಆಗ್ತಾಯಿದ್ದೀರಾ. ತುಂಬ ಧನ್ಯವಾದಗಳು. ಒಳ್ಳೊಳ್ಳೆ ಕಮೆಂಟ್ ಆಗ್ತಿದ್ದೀರಾ. 786 ಅಂತ ಕಮೆಂಟನ್ನು ಆಗ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರಿನಾ? ಇವತ್ತು ಬಂದು ನನ್ನ ಸೇವಿಂಗ್ಸ್, ವರ್ಷಕ್ಕೆ ನಾನು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದೆ. ಇದು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 6 ತಿಂಗಳೇ ಆಗಿದೆ, 6-5 ತಿಂಗಳಾಗಿದೆ. ಅದನ್ನು ನಾನು ಇದರಲ್ಲಿ ಗೋಲ್ನ ಬರ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ ನಿಮಗೆ? ಗೋಲ್ ಬಂದು 25,000 ಇದರಲ್ಲಿ ಸೇರಿಸಲೇಬೇಕು ಒಂದು ವರ್ಷಕ್ಕೆ, ಅಂದರೆ ಹೊಸ ವರ್ಷಕ್ಕೆ. ನೆಕ್ಸ್ಟ್ ಇಯರ್ ಏನು ಬರ್ತಾ ಇದೆ, ಜನವರಿ 1ಗೆ ಇದನ್ನು ನಾನು ಓಪನ್ ಮಾಡ್ತೀನಿ. ಹಾಗಾಗಿ ಇದು ಬಂದು ನನಗೆ ಜನವರಿ 1ಗೆ ಓಪನ್ ಮಾಡಬೇಕಾದ್ರೆ ಇದರಲ್ಲಿ ನನಗೆ ಒಂದು 25,000 ರೂಪಾಯಿ ನನ್ನ ಗೋಲ್ ಇರೋದು. ಸರಿನಾ? ಅದರಲ್ಲಿ ಎಷ್ಟಿದೆ, ಅದಕ್ಕಿಂತ ಜಾಸ್ತಿ ಇದೆಯಾ, ಅದಕ್ಕಿಂತ ಕಡಿಮೆ ಇದೆಯಾ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಕೌಂಟಿಂಗ್ ಮಾಡಿ ಹಾಕಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದರಲ್ಲಿ ಎಷ್ಟಾದರೂ ಇರಲಿ, ನನ್ನ ಗೋಲ್ ಬಂದು 25,000 ರೂಪಾಯಿ ಆಗಲೇಬೇಕು. ಹೊಸ ವರ್ಷಕ್ಕೆ ಒಂದು 2 ಗ್ರಾಮ್ ಏನಾದರೂ ನಾನು ಚಿನ್ನನ ತಗೋಬೇಕು ಅಂತ ಸೇವಿಂಗ್ಸ್ನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದರಲ್ಲಿ ಆಗಿದೆ, ನೋಡ್ತಾ ಇದ್ರಲ್ಲ. ಕಾಯಿನ್ಸ್ ಕೂಡ ಹಾಕಿದ್ದೀನಿ. ಅದ ನಂತರ ಇದರಲ್ಲಿ ನೋಟ್ಗಳು ಕೂಡ ಹಾಕಿದ್ದೀನಿ. ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇದೆ ಅನಿಸುತ್ತೆ. ಇದರಲ್ಲಿ ಎಷ್ಟು ಸಿಗುತ್ತೆ ನನ್ನ ಸೇವಿಂಗ್ಸ್ ಬಂದು, ಕಿಚನ್ ಸೇವಿಂಗ್ಸ್ ಎಷ್ಟು ಸಿಗುತ್ತೆ, 20 ರೂಪೀಸ್, 100 ರೂಪೀಸ್, 50 ರೂಪೀಸ್, ಆ ಥರ 200, 500 ಎಷ್ಟಾಗುತ್ತೆ ಅಷ್ಟನ್ನು ಇದರಲ್ಲಿ ಹಾಕ್ಕೊಂಡು ಬರ್ತಾ ಇದ್ದೀನಿ. ಸರಿನಾ? ನಾನು ಅದಾದಮೇಲೆ ನನಗೆ ಹೊಸ ವರ್ಷ ಬಂದುಬಿಟ್ಟು ಏನು ಮಾಡಲಪ್ಪ, ಇದರಲ್ಲಿ ಆಗುತ್ತೋ ಆಗಲ್ವೋ, ನನ್ನ ಗೋಲ್ ನಿಜವಾಗ್ಲೂ ಸಕ್ಸಸ್ ಆಗುತ್ತೋ ಆಗಲ್ವೋ ಅನ್ನೋ ಟೆನ್ಷನ್ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಜಾಸ್ತಿ ಅಮೌಂಟನ್ನು ಸೇರಿಸಿಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ನನಗೇನಾದರೂ ಮಾಡಿ ಈ ಸತಿ ನಾನು ಎಲ್ಲ ಖರ್ಚನ್ನ ಕಡಿಮೆ ಮಾಡಿ, ಯಾವುದ್ರಲ್ಲಾದರೂ ಉಳಿತಾಯ ಮಾಡಿ ಇದನ್ನು ನಾನು ಹಣನ 25,000 ರೂಪಾಯಿ ಸೇರಿಸಲೇಬೇಕು. ಒಡವೆ ಅಂತ ನನಗೋಸ್ಕರ ನಾನು ಏನಾದರೂ ತೊಗೊಳ್ಳೇಬೇಕು ಅಂತ ನಿರ್ಧಾರ ನಾನು ಮಾಡಿದ್ದೀನಿ. ಇವಾಗ ಜನವರಿವರೆಗೂ ನಾನು ಹೊಸ ವರ್ಷಕ್ಕೆ ಎಲ್ಲ ವರ್ಷಗಳೂ ಕೂಡ ನಾನು ತೊಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಏನೋ ಒಂಥರ ಖುಷಿ. ಹೊಸ ವರ್ಷ ಬಂದಿದೆ ಅಂದರೆ ಎಲ್ಲರಿಗೂ ಒಂಥರ ಖುಷಿ. ನನಗೇನೋ ಹೊಸ ವರ್ಷದ ದಿನ ನನಗೆ ನಾನೇ ಏನಾದರೂ ಗಿಫ್ಟ್ ಮಾಡಬೇಕು. ನನಗಲ್ಲ ಅಂದರೆ ನನ್ನ ಮಕ್ಕಳಿಗೆ, ನನ್ನ ಹಸ್ಬೆಂಡ್ಗೆ ಏನೋ ಒಂದು ಹೊಸದಾಗಿ ಒಂದು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದರೆ ಅದರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಅದು ನನಗೆ ಲಾಸು ಆಗಬಾರ್ದು. ಯಾಕೆಂದರೆ ಲಾಸ್ ಅಂದರೆ ಯಾವ ಥರ ಅಂದರೆ ಗೊತ್ತಾ, ಈಗ ಬಟ್ಟೆಗಳು, ಶೂಸ್ಗಳು, ಇನ್ನೇನೋ ಆ ಥರ ತೊಗೊಂಡು ವೇಸ್ಟನ್ನ ಮಾಡಬಾರ್ದು. ತೊಗೋಬೇಕು, ಇಲ್ಲ ಅಂತಲ್ಲ. ಆ ಥರ ತೊಗೊಂಡು ಈಗ 25,000 ರೂಪಾಯಿಗೆ ನಾನು ಬಟ್ಟೆಗಳು ತೊಗೋಬೋದು, ಆದರೆ ಇನ್ವೆಸ್ಟ್ ಆಗಲ್ಲ ಅಲ್ವಾ? ಅದು ವೇಸ್ಟ್ ಆಗುತ್ತೆ, ಇನ್ವೆಸ್ಟ್ ಆಗಲ್ಲ. ಹಾಗಾಗಿ ನಾನು ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಸೇವಿಂಗ್ನ ಮಾಡೋದು. ಯಾಕೆಂದರೆ ನಾವು ಬಂದು ಮಿಡಲ್ ಕ್ಲಾಸ್ ಜನಗಳು, ನಮ್ಗಳಿಗೆ ಅತಿಯಾದ ಆಸೆ ಅನ್ನೋದು ಇರುತ್ತೆ, ಇಲ್ಲ ಅಂತ ಇರಲ್ಲ, ಎಲ್ಲರಿಗೂ ಕೂಡ ಇರುತ್ತೆ. ಇದೇ ಬೇಕು ಅದೇ ಬೇಕು ಅಂತ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅನ್ನೋ ಗುಣ ನಮ್ಮದಾಗಿರಬೇಕು. ಯಾಕೆಂದರೆ ಇದ್ದದ್ರಲ್ಲಿ ಆಸೆ ಪಡಬೇಕಾಗುತ್ತೆ. ಅತಿಯಾಗಿ ಆಸೆ ಪಟ್ಟರೆ ಅದು ದುರಾಸೆ ಆಗೋಗುತ್ತೆ. ಅದಕ್ಕೆ ನಾವು ಚಿಕ್ಕ ಪುಟ್ಟ ಆಸೆಗಳನ್ನ ನಾವು ನೆರವೇರಿಸ್ಕೊಂಡು ಹೋಗಿದ್ರೆ ಅದೇ ನಮಗೆ ದೊಡ್ಡ ಆಸೆನ ನೆರವೇರಿಸೋಕ್ಕೂ ಕೂಡ ಸಾಧ್ಯ ಆಗೋದು. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾವು 100 ರೂಪಾಯಿ ಸೇರಿಸ್ತಾ ಇದ್ದೀವಲ್ವಾ, ಅದನ್ನೇ ನಾನು ಏನಾದರೂ ಇನ್ನೊಂದು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿ, ಇಲ್ಲ ಇನ್ನೊಂದು ಸ್ವಲ್ಪ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿ 200 ರೂಪಾಯಿ ನಾವು ಸೇವಿಂಗ್ ಮಾಡಬೇಕು ಅನಿಸುತ್ತೆ. ಹಾಗೆಯೇ ಇವಾಗ ನಾನು ಈ ವರ್ಷ 2 ಗ್ರಾಮ್ ತೊಗೊಂಡ್ರೆ ನೆಕ್ಸ್ಟ್ ವರ್ಷ 1 ಗ್ರಾಮ್ ಎಕ್ಸ್ಟ್ರಾ, ಒಂದು 3 ಗ್ರಾಮ್ ಅಥವಾ 4 ಗ್ರಾಮ್ ಆದರೂ ತೊಗೋಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ಬೇಕು ಅಲ್ವಾ? ಆವಾಗ ನಮಗೆ ಗೋಲ್ ಅನ್ನೋದು ರೀಚ್ ಆಗೋಕ್ಕೆ ಸಾಧ್ಯ ಆಗೋದು, ನಮ್ಮ ಗೋಲ್ಗಳನ್ನು ಅಲ್ವಾ? ಹಾಗಾಗಿ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ,
ಹೀಗೇನು ಮುಂದಿನ ತಿಂಗಳು ನಮಗೆ ಹೊಸ ವರ್ಷ ಅನ್ನೋದು ಬಂದುಬಿಟ್ಟು ಅಲ್ವಾ. ನಿಮ್ಗಳಿಗೂ ಕೂಡ ಏನಾದರೂ ಗೋಲ್ ಇದ್ದರೆ ಸರಿನಾ, ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದರೆ ಓಕೆ, ಸ್ಟಾರ್ಟ್ ಮಾಡಿಲ್ಲ ಅಂದರೆ ವರ್ಷದಿಂದನೇ ಸ್ಟಾರ್ಟ್ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಿ ಸರಿನಾ. ನನ್ನ ಜೊತೆ ನೀವು ಕೂಡ ಸ್ಟಾರ್ಟ್ ಮಾಡಿ. ನಾನು ಈ ಸೇವಿಂಗ್ಸ್ನ ಮುಗಿಸಿ ಇದರಲ್ಲಿ ಎಷ್ಟಿದೆ ಏನು ಅಂತಲೇ ವರ್ಷದ ಹಿಂದಿನ ದಿನ ಇಲ್ಲಾಂದರೆ ವರ್ಷದ ದಿನ ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ಆವತ್ತಿನ ದಿನವೇ ನಾನು ಏನು ಬೇಕೋ ಅದನ್ನು ತೊಗೋತೀನಿ, ಪರ್ಚೇಸ್ ಮಾಡ್ತೀನಿ. ನನಗೆ ಖುಷಿ ಆಗುತ್ತೆ ಅದಕ್ಕೋಸ್ಕರ. ಅದಲ್ಲದೆ ಇದು ಒಂದು 500 ರುಪೀಸ್ ಸೇವಿಂಗ್ಸ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಆ ಸೇವಿಂಗ್ಸ್ನ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇದರೊಳಗಡೆ ನಾನು ಹಾಕೋತೀನಿ. ಯಾಕೆಂದರೆ ನನಗೆ ಗೋಲ್ ಮುಖ್ಯ ಆಗಿರೋದು ಸರಿನಾ. ಈ ಗೋಲ್ ನಾನು ಮಾಡಲೇಬೇಕು, ಏನಾದರೂ ಮಾಡಲಿ 25,000 ನಾನು ಸೇರಿಸಲೇಬೇಕು. ಇದರಲ್ಲಿ ಒಂದು 2 ಗ್ರಾಮ್ ಆದರೂ ನಾನು ಒಡವೆನ ತೊಗೊಳ್ಳೇಬೇಕು. ಗೋಲ್ ನಾನು ಫಿಕ್ಸ್ ಆಗೋಗಿದ್ದೀನಿ, ನಾನು ಮಾಡಲೇಬೇಕು. ಯಾಕೆಂದರೆ ಜಾಸ್ತಿ ದಿನ ಇಲ್ಲ ನಮಗೆ ಅಲ್ವಾ. ಹಾಗಾಗಿ ಈ ಥರ ನಾನು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಯಾವುದಪ್ಪ ದುಡ್ಡು ಅಂತ ಹೇಳಿದ್ರೆ, ಇದು ಬಂದು ನಾನು ಒಂದು ಸ್ವಲ್ಪ ಮೊಳಕೆ ಕಾಳನ್ನ ಸೈಡ್ ಬಿಸ್ನೆಸ್ ಆಗಿ ಮಾಡ್ತೀನಿ, ಅಥವಾ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಸೇವಿಂಗ್ಸ್ ಆದಾಗ ಸೇವಿಂಗ್ಸು ಆ ಥರ. ಇಲ್ಲ ನಮ್ಮಮ್ಮ ಬಂದಾಗ ಅವರು ಒಂದು 500,000 ಕೊಟ್ಟು ಹೋದಾಗ ಅದನ್ನು ಕೂಡ ಎತ್ತಿಟ್ಟಿರ್ತೀನಿ. ಅದನ್ನು ನಾನು ಇದರೊಳಗಡೆ ಹಾಕಿರಲಿಲ್ಲ, ಯಾಕೆಂದರೆ ನಾನು ಇದು ಬೇರೆ ಡೈಲಿ ಸೇವಿಂಗ್ಸ್. ಇದು ನನಗೆ ಸಿಕ್ಕಿದಾಗ ಹಣ, ನನ್ನ ಸೇವಿಂಗ್ಸ್ ಏನಿದೆ ಹಣ ಸಿಕ್ಕಿದಾಗ ಎತ್ತಿಡೋದು. ಯಾವ ಥರ ಅಂತ ಹೇಳಿದ್ರೆ, ಇವಾಗ ಯಾವನೋ ಒಂದು ಮೊಳಕೆ ಕಾಳು ಬಿಸ್ನೆಸ್ ಒಂದು ವಾರಕ್ಕೆ ನಮಗೆ ಒಂದು 500,000 ರೂಪಾಯಿ ಸಿಕ್ಕಿದ್ರು ನಾನು ಇದನ್ನು ಹೀಗೆ ಎತ್ತಿ ಈ ಥರ ಪರ್ಸಲ್ಲಿ ನಾನು ಇಟ್ಬಿಟ್ಟಿರ್ತೀನಿ. ಆವಾಗ 500 ರುಪೀಸೇ ನಾನು ಸೇವಿಂಗ್ಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಇದು 2 ಒಂದೇ ಸೇವಿಂಗ್ಸ್ ಅಲ್ವಾ. ಹಾಗಾಗಿ ಇದು ಇವಾಗ ನನ್ನ ಪರ್ಸಲ್ಲಿದ್ದರೂ ಏನಾಗುತ್ತೆ ಅಂತ ಹೇಳಿದ್ರೆ ಖರ್ಚನ್ನ ಮಾಡ್ಕೋತೀನಿ. ಏನಾದರೂ ಬೇಕು ಅಂದರೆ ಖರ್ಚನ್ನ ಮಾಡಿಬಿಡ್ತೀನಿ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದರಿಂದ ನಾನು 1 ರೂಪಾಯಿನೂ ತೆಗಿಬಾರ್ದು. ಇವಾಗ ಇದ್ದರೆ ತಾನೇ, ಇವಾಗ ಈ ಪರ್ಸಲ್ಲಿ ಇದ್ದರೆ ತಾನೇ ನಾನು ತೊಗೊಂಡು ಖರ್ಚು ಮಾಡೋದು. ಇವಾಗ ನನಗೆ ಇದ್ರೊಳಗಡೆ ಆಲ್ಮೋಸ್ಟ್ ತುಂಬಿದೆ, ತುಂಬಕ್ಕಾಗ್ತಾಯಿಲ್ಲ. ಇದನ್ನು ನಾನು ಕೌಂಟ್ ಮಾಡಿಲ್ಲ ಎಷ್ಟಿದೆ ಅಂತ. ನನಗೆ ಕ್ಯೂರಿಯಾಸಿಟಿ ಇಡಬೇಕು. ಯಾಕೆಂದರೆ ಇದನ್ನು ನಾನು ಓಪನ್ ಮಾಡಿದಾಗ ಕ್ಯೂರಿಯಾಸಿಟಿ ಅಂತ ಓಪನ್ ಮಾಡಬೇಕು, ಎಷ್ಟಿದೆ ಏನು ಅಂತ. ಖಂಡಿತವಾಗ್ಲೂ ಇದರಲ್ಲಿ ಎಷ್ಟಿದೆ ಅಂತ ನಾನು ಕೌಂಟ್ ಮಾಡಿಲ್ಲ. ನಾನು ಹೇಗೆ 500 ಇಟ್ಟಿದ್ದೀನಿ ಹಾಗೆಯೇ ನಾನು ಇಡ್ತಾಯಿದ್ದೀನಿ. ಇದರಲ್ಲಿ ಮಾಡ್ಬೋದು, ಬಟ್ ನೀವು ಮಾಡಿ ನೋಡೋದ ಎಷ್ಟಿದೆ ಅಂತ. ನೀವೇನಾದರೂ ಕೌಂಟ್ ಮಾಡಿ ಕಮೆಂಟ್ ಮಾಡೋಗಿದ್ರೆ ಕಮೆಂಟ್ ಮಾಡಿ. ಎಷ್ಟು ನೋಟ್ ಹಾಕಿದ್ರೆ ಸಿಂಗಲ್ ನೋಟನ್ನೇ ನಾನು ಹಾಕ್ತಾಯಿದ್ದೀನಿ ಇದರೊಳಗಡೆ. ಹೀಗೇನೆ ಹೆಣ್ಮಕ್ಳು ಸೇವಿಂಗ್ಸ್ನ ಮಾಡಿ ಇನ್ವೆಸ್ಟ್ ಮಾಡಿ. ಸೇವಿಂಗ್ಸ್ನ ಮಾಡಿ ಯಾವುದಕ್ಕೂ ಕಳ್ಕೋಬೇಡಿ. ಅದನ್ನು ತಗೋಬೇಕು, ಇದನ್ನು ತಗೋಬೇಕು, ಅಲ್ಲಿ ಹೋಗ್ಬೇಕು, ನಾನು ಮಾಲ್ಗೆ ಹೋಗಿ ಅದು ತಿನ್ಕೊಂಡು ಬರಬೇಕು, ಇದು ತಿನ್ಕೊಂಡು ಬರಬೇಕು, ಆ ಥರ ಆಸೆನ ಇಟ್ಕೋಬೇಡಿ ಸರಿನಾ. ಹೋಗಬೇಕು, ತಿರುಗಾಡಬೇಕು, ನಮ್ಮ ಬಜೆಟ್ಗೆ ತಕ್ಕಂಗೆ. ನಮ್ಮ ಬಜೆಟ್, ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಬಜೆಟೆಲ್ಲ ನಾನು ಕ್ಲಿಯರ್ ಮಾಡ್ಕೊಂಡು ಅದರಲ್ಲೂ ಉಳಿಸೋ ಅನ್ನೋ ಶಕ್ತಿ ಇರಬೇಕು ನಮಗೆ. ಇವಾಗ ಒಂದು 500 ರುಪೀಸ್ ತೊಗೊಂಡು ಹೋಗಿರ್ತೀವಿ ನಾವು ಹೊರಗಡೆ ಸರಿನಾ. ಅದನ್ನು ನಾವು ಬಜೆಟ್ ಇಷ್ಟೇ. ನಾನು ಇವಾಗ ಒಂದು ಪಾನಿಪುರಿ ತಿಂತೀನಿ, ಒಂದು ಗೋಬಿ ತಿಂತೀನಿ, ಅಷ್ಟೇ ಸಾಕು. ಇಲ್ಲ ಒಂದು ಐಸ್ ಕ್ರೀಮ್ ತಿಂತೀನಿ, ಇನ್ನೇನೋ ಒಂದು ತಿಂತೀನಿ, ಮೊಮೋಸ್ ತಿಂತೀನಿ, ಅಷ್ಟೇ ಸಾಕು ನನಗೆ. ಇನ್ನು ಮಿಕ್ಕಿದ್ದೇನು ಬಂದು ಸೇವಿಂಗ್ಸ್ನ ಮಾಡ್ಕೊಬರ್ಬೇಕು. ಇಷ್ಟೇ ಬಜೆಟಿಂಗ್ ಅಂದ್ಕೊಂಡು ನೀವು ಹೋಗಿರಬೇಕಾಗುತ್ತೆ. ಹೊರಗಡೆ ಓಡಾಡ್ದಂಗೂ ಆಗುತ್ತೆ, ಏನಾದರೂ ತಿಂದಂಗೂ ಆಗುತ್ತೆ ಅಲ್ವಾ. ಆ ಥರ ನನ್ನ ಕನಸುಗಳು ನೆರವೇರಿಸ್ಕೊಳ್ಳೋದು ಈ ಥರ ನಾನು ನೆರವೇರಿಸ್ಕೊತೀನಿ ನನ್ನ ಕನಸುಗಳನ್ನು. ನೀವು ಕೂಡ ಹೀಗೇನೆ ಮಾಡಿ. ನಿಮ್ಮ ಕೈನ ಹಿಡಿತದಲ್ಲಿ ಇಟ್ಕೊಂಡ್ರೆ ಖಂಡಿತ ಸಾಧ್ಯವಾಗುತ್ತೆ ಸರಿನಾ. ಖಂಡಿತ ಸಾಧ್ಯ ಆಗೇ ಆಗುತ್ತೆ. ನೀವು ಕೂಡ ಹೊಸ ವರ್ಷಕ್ಕೆ ಸೇವಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಯಾರೆಲ್ಲ ಮಾಡಿದ್ದೀರಾ, ಯಾರೆಲ್ಲ ನನ್ನ ಜೊತೆಗೆ ವರ್ಷದ ದಿನ ನೀವು ಒಡವೆನ ತಗೋತಿದ್ದೀರಾ ಅನ್ನೋದು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೂ ಕೂಡ ಖುಷಿ ಆಗುತ್ತೆ. ನನ್ನ ವೀಡಿಯೋಸ್ನ ನೋಡಿ ಎಷ್ಟು ಜನ ಸೇವಿಂಗ್ಸ್ನ ಮಾಡಿದ್ದೀರಾ ಅನ್ನೋದು ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ನೋಡಿ, ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ಹಾಕಿದ್ದೀನಿ. ಎಷ್ಟು ಹಾಕಿದ್ದೀನಿ ಏನು ಅಂತ ಗೊತ್ತಿಲ್ಲ, ಯಾಕೆಂದರೆ ನಾನು ಕೌಂಟಿಂಗ್ ಮಾಡಲ್ಲ, ಖಂಡಿತ ಕೌಂಟಿಂಗ್ ಮಾಡಿಲ್ಲ. ನನಗೆ ಇದು ವರ್ಷಕ್ಕೆ ನನಗೆ 25,000 ಬಂದು ನನಗೆ ಆಗಿದೆಯಾ ಆಗಿಲ್ವಾ, ಆಗಬೇಕಾ, ಇನ್ನೂ ಹಾಕಬೇಕು ಅಂತ ನಾನು ಜಾಸ್ತಿನಾದರೂ ಆಗಲಿ ಇದರಲ್ಲಿ ಕಡಿಮೆನಾದರೂ ಆಗಲಿ ಸರಿನಾ. ಆದರೆ ಇದನ್ನು ನಾನು ತುಂಬಿಸಬೇಕು. ಆದರೆ ನನ್ನ ಗೋಲ್ ಬಂದು 25,000 ಆಗಲೇಬೇಕು ಅಂತ.
1 ವರ್ಷಕ್ಕೆ ಅಂದರೆ ನಾನು ಒಂದು 6 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೆ ಸರಿನಾ, 6 ತಿಂಗಳು 5 ತಿಂಗಳು ಅಂತ ಹೇಳ್ಬೋದು. ಅದಾದಮೇಲೆ ಈಗ ಹೊಸ ವರ್ಷಕ್ಕೆ ನಾನು ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟು ನಾನು 50,000 ಅಂತಲೇ ಬರೆದ್ಬಿಟ್ಟು ಸ್ಟಾರ್ಟ್ ಮಾಡೋದು. ಆವಾಗ ನಾನು 1 ವರ್ಷ ನಮಗೆ ಟೈಮ್ ಸಿಗಿರುತ್ತೆ. ಈಗ 6 ತಿಂಗಳಲ್ಲಿ ನಾನು 25 ಮಾಡಿರ್ತೀನೋ ಮಾಡಿಲ್ವೋ ಗೊತ್ತಿಲ್ಲ, ಆದರೆ ಗೋಲ್ ಅಂತೂ ಇತ್ತು. ಹಾಗೆಯೇ ಹೊಸ ವರ್ಷದ ದಿನ ಮತ್ತೆ ನಾನು ಹೊಸ ವರ್ಷದ ದಿನವೇ ಹೊಸದು ಒಂದು ತೊಗೊಂಡು ಬಂದು ಸ್ಟಾರ್ಟ್ ಮಾಡ್ತೀನಿ. ಅವತ್ತಿನ ಗೋಲ್ ಬಂದು ನನಗೆ 50,000 ನಾನು ಮಾಡಬೇಕು ಅಂತ ನನ್ನ ಗೋಲನ್ನು ಅಂದ್ಕೊಂಡಿದ್ದೀನಿ. ಮಾಡೇ ಮಾಡ್ತೀನಿ, ಖಂಡಿತ ಮಾಡೇ ಮಾಡ್ತೀನಿ. ನಿಮ್ಮ ಕೈಲೂ ಹಾಗೆ ಆಗುತ್ತೆ. ಹೆಣ್ಮಕ್ಳೇ ಯಾವುದಕ್ಕೂ ಕೂಡ ಹೆದರಬೇಡಿ. ನೀವು ಏನಾದರೂ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿ. ನಮ್ಮ ಹೆಣ್ಮಕ್ಳಿಗೆ ತುಂಬ ಬುದ್ಧಿ ಇದೆ ಅಂತ ನನಗೆ ಗೊತ್ತು, ಯಾವ ಥರ ಎಲ್ಲ ಉಳಿತಾಯ ಮಾಡ್ಬೋದು ಅಂತಲೂ ಗೊತ್ತು. ಅವ್ರವ್ರದ್ದೇ ಸ್ಟೈಲ್ಗಳಿರುತ್ತೆ, ಅವ್ರವ್ರದ್ದೇ ಉಳಿತಾಯ ಮಾಡೋದಕ್ಕೆ ಬುದ್ಧಿ ಅನ್ನೋದು ಇರುತ್ತೆ. ನಾನು ಯಾವ ಥರ ಎಲ್ಲ ಉಳಿತಾಯ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ಐಡಿಯಾಸ್ ಶೇರ್ ಆದರೆ ಇನ್ನೂ ಒಳ್ಳೆಯದಾಗುತ್ತೆ. ನೀವು ಯಾವ ಥರ ಎಲ್ಲ ಉಳಿತಾಯ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ, ನಮಗೂ ಕೂಡ ಸ್ವಲ್ಪ ಐಡಿಯಾ ಬರುತ್ತೆ. ನನಗೇನಾದರೂ ಆ ವಿಡಿಯೋ ಆ ಕಮೆಂಟ್ ಇಷ್ಟ ಆದರೆ ಖಂಡಿತ ಆ ಕಮೆಂಟನ್ನು ವಿಡಿಯೋ ಮಾಡಿ ಹಾಕಿರ್ತೀನಿ. ನೀವು ಯಾವ ಥರ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಸ್ವಲ್ಪ ನಿಮಗೆ ಐಡಿಯಾ ಅನ್ನೋದು ಸಿಗುತ್ತೆ ಅಲ್ವಾ. ಹಾಗಾಗಿ ನೋಡಿ, ಆಲ್ಮೋಸ್ಟ್ 3/4 ಭಾಗ ತುಂಬೋಗಿದೆ. ನನಗೆ ಜನವರಿ ದಿನಕ್ಕೆ ನನಗೆ ಒಂದು ಪ್ಲೀಸ್ 25,000 ಆಗೋದ್ರೆ ಸಾಕು. ನನಗೆ ಅಷ್ಟು ಖುಷಿ ಆಗುತ್ತೆ. ಏನಾದರೂ ಒಂದು 2 ಗ್ರಾಮ್ ಉಂಗುರನಾದರೂ ನಾನು ತೊಗೊಳ್ಳೇಬೇಕು. 2 ಗ್ರಾಮ್ ಬರುತ್ತೋ ಇಲ್ಲ 1.5 ಗ್ರಾಮ್ ಬರುತ್ತೋ ಒಂದು ರಿಂಗ್ನ ಪರ್ಚೇಸ್ ಮಾಡಬೇಕು ಅಂತ ನಾನು ಫಿಕ್ಸ್ ಆಗೋಗಿದ್ದೀನಿ. ಡೈಲಿ ಯೂಸ್ಗೆ ನೋಡಿ, ಡೈಲಿ ಯೂಸ್ಗೆ ಬಂದು ತುಂಬ ಇದು ಹಳೇದಾಗೋಗಿದೆ. ಇದನ್ನು ಕೊಟ್ಟು ನಾನು ಇನ್ನೊಂದು ಹೊಸ ಡಿಸೈನ್, ತುಂಬ ಹಳೆ ಡಿಸೈನ್, ಇದು ಬಂದು ಎಷ್ಟು ವರ್ಷ ಆಯಿತು ಅಂದರೆ ಇದನ್ನು ನಾನು ವೇರ್ ಮಾಡಿ ಒಂದು 6 ವರ್ಷ 7 ವರ್ಷನೇ ಆಗೋಯ್ತು. ಅದರಿಂದ ನಾನು ಚೇಂಜೇ ಮಾಡಿಲ್ಲ, ಹಾಗೇ ಇದೆ. ತುಂಬ ಹಳೇದಾಯ್ತಲ್ವಾ. ಈ ಥರ ಡೈಲಿ ಯೂಸ್ಗೆ ಇದನ್ನು ಕೊಟ್ಟು ತೊಗೊಳ್ಳೋದಾ ಇಲ್ಲಾಂದರೆ ಹೊಸದೇ ತೊಗೊಳ್ಳೋದಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಯಾವ ಥರ ಆಗುತ್ತೆ ಅನ್ನೋದು. ಆ ಥರ ನಾನು ಸ್ಟಾರ್ಟಿಂಗ್ ಮಾಡಿದ್ದೀನಿ. ನೀವು ಕೂಡ ಸ್ಟಾರ್ಟ್ ಮಾಡಿ. ಹೊಸ ವರ್ಷಕ್ಕೆ ಹೊಸದಾಗಿ ಏನಾದರೂ ತೊಗೊಳ್ಳಿ. ನಿಮಗೆ ವರ್ಷ ಹಾಗೇ ಹೊಸ ಚಿನ್ನ ಸಿಗಲಿ ಅಂತ ನಾನು ಹಾರೈಸ್ತೀನಿ, ಸರಿನಾ. ವಿಶ್ ಮಾಡ್ತೀನಿ ನಿಮಗೆಲ್ಲ ಹೆಣ್ಮಕ್ಳಿಗೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ನ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಖಂಡಿತ ಆ ಥರ ವೀಡಿಯೋಸ್ನ ನಾನು ಮಾಡಿ ಹಾಕಿರ್ತೀನಿ. ಮತ್ತು ನಾನು ಸ್ಫಟಿಕ ಸೇಲ್ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ಕಟ್ಟಿ ಹೆಣ್ಮಕ್ಳೇ ತುಂಬ ಒಳ್ಳೆ ಮನಿ ಅಟ್ರ್ಯಾಕ್ಷನ್ ಆಗುತ್ತೆ. ಯಾವ ಥರ ಹೇಗೆ ಅನ್ನೋದು ಗೊತ್ತಿಲ್ಲ. ಹೊಸ ಕೆಲಸಗಳು ಸಿಗ್ಬೋದು, ನಿಮಗೆ ಹಣ ಬರೋ ಯಾವುದೋ ಒಂದು ದಾರಿ ನಿಮಗೆ ತೋರಿಸ್ಬೋದು ಅಲ್ವಾ. ಆ ಥರ ಆಗುತ್ತೆ. ಖಂಡಿತ ಎಲ್ಲರ ಮನೇಲೂ ಒಂದೊಂದು ಸ್ಫಟಿಕ ಇರಲೇಬೇಕು ಅಂತ ನಾನು ಕೇಳ್ತಿದ್ದೀನಿ. ನಾನಂತೂ ಮನೆ ಹೊರಗಡೆ ಕಟ್ಟಿದ್ದೀನಿ, ಹಾಲಲ್ಲಿ ಇಟ್ಟಿದ್ದೀನಿ, ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಅದರಿಂದ ಒಳ್ಳೇದಾಗ್ತಾ ಇದೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಯಾಕೆ ಅದನ್ನು ಬಿಡಬೇಕು, ಯೂಸ್ ಮಾಡ್ಬೋದಲ್ವಾ. ಅದಕ್ಕೋಸ್ಕರ ಹಾಗೆಲ್ಲ ಮಾಡ್ತಾಯಿದ್ದೀನಿ. ನಿಮಗೂ ಬೇಗ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ತುಂಬ ಮನಿ ಅಟ್ರಾಕ್ಷನ್ ಆಗುತ್ತೆ. ನನ್ನ ಸೇವಿಂಗ್ಸ್ಗೆ ಅರ್ಧ ಕಾರಣನೇ ಅದು ಅಂತ ನಾನು ಹೇಳ್ಬೋದು. ಸ್ಫೂರ್ತಿ ತರುತ್ತೆ ಅದು ನಿಮಗೆ. ಖಂಡಿತ ಮನಿ ಅಟ್ರಾಕ್ಷನ್ ಆಗುತ್ತೆ ಯಾವುದೇ ಒಂದು ರೀತಿಲಿ. ಓಕೆ, ಆರ್ಡರ್ ಮಾಡ್ಕೋತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆರ್ಡರ್ನ ಮಾಡ್ಕೊಳ್ಳಿ. ನಿಮಗೂ ಕೂಡ ಬೇಗ ಮನಿ ಅಟ್ರಾಕ್ಷನ್ ಆಗಲಿ. ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಮನಿ ಅಟ್ರಾಕ್ಷನ್ ಆಗುತ್ತೆ, ಕೆಟ್ಟ ದೃಷ್ಟಿ ಬೀಳೋದನ್ನ ತಪ್ಪಿಸುತ್ತೆ. ಯಾರೇ ಏನೋ ಮಾಡಿಸಿದ್ರು ಕೂಡ ಅದನ್ನೇ ಅಬ್ಸರ್ವ್ ಆಗುತ್ತೆ. ಮನೇಲಿರೋರಿಗೆ ಏನೂ ಆಗಲ್ಲ, ಅದಕ್ಕೆ ತಗಲುತ್ತೆ, ಸರಿನಾ. ಅದಾದಮೇಲೆ ಸಾಲದ ಸಮಸ್ಯೆ, ಏನೇ ಒಂದು ಇವಾಗ ನನ್ನ ಹತ್ರ ಯಾರೆಲ್ಲ ತೊಗೊಂಡಿದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ತೊಂದರೆಗಳಿರುತ್ತೆ. ಎಲ್ಲರೂ ಕೂಡ ಅದನ್ನೇ ಹೇಳೋದು, ನನಗೆ ಮದುವೆ ತೊಂದರೆ ಇತ್ತು, ಅದು ಫಿಕ್ಸ್ ಆಯಿತು. ಸಾಲದ ಸಮಸ್ಯೆ ಇತ್ತು, ಅದು ಹೋಗ್ಲಾಡ್ಸಿತ್ತು. ನನಗೆ ಆರೋಗ್ಯದ ಸಮಸ್ಯೆ ಇತ್ತು, ಅದು ಹೋಗ್ಲಾಡ್ಸಿತ್ತು. ನನಗೆ ಹಣದ ಸಮಸ್ಯೆ ಇತ್ತು, ಅದು ಹೋಗ್ಲಾಡ್ಸಿತ್ತು. ನನಗೆ ಕೆಲಸ ಸಿಕ್ಕಿರಲಿಲ್ಲ, ಕೆಲಸ ಸಿಕ್ತು. ತುಂಬ ಸಮಸ್ಯೆಗಳು ಅದರಿಂದ ಹೋಗ್ತಾ ಇದೆ ಅಂತ ನಾನು ಹೇಳ್ಬೋದು. ತುಂಬ ಜನ ಒಂದೊಂದು ಥರ ನನಗೆ ರಿಸಲ್ಟ್ನ ಹೇಳ್ತಾ ಇದ್ದಾರೆ. ಖುಷಿ ಆಗುತ್ತೆ, ಖಂಡಿತ ತುಂಬ ಖುಷಿ ಆಗುತ್ತೆ. ನಾನು ಕೂಡ 101 ಸತಿ ಓದಿ ದುವಾ ಮಾಡಿನೇ ಕಳಿಸೋದು. ಯಾಕೆಂದರೆ ನನ್ನನ್ನು ನಂಬಿ ತೊಗೊಂಡಿದ್ದೀರಾ ಅಂದರೆ ನಿಮಗೆ ಒಂದಲ್ಲ ಒಂದು ರೀತಿ ಒಳ್ಳೇದಾಗಲೇಬೇಕು ಅನ್ನೋದಕ್ಕೋಸ್ಕರ ನಾನು ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ.